ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಶೈಲುಪುನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಸಂಡೇ ಸ್ಪೆಷಲ್ ಏನೇನು ಮಾಡಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಇವತ್ತು ನಾನು ಚಿಕನಲ್ಲಿ ಮಾಮೂಲಿಯಾಗಿ ಬೇರೆ ಬೇರೆ ಥರ ಮಾಡ್ತೀವಲ್ಲ, ಇವತ್ತು ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾವ ಥರ ಮಾಡ್ತೀನಿ, ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅನ್ನೋದನ್ನು ನೋಡ್ಕೊಬನ್ನಿ. ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ನಾನು ಇಲ್ಲೂ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಶುಂಠಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಮತ್ತು ಚಕ್ಕೆ, ಲವಂಗ ಮತ್ತು ಮೆಣಸು ಇಷ್ಟನ್ನು ಫಸ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು, ಆಯಿತಾ? ಹಾಗೆ ಮಾತ್ರ ಇಡಬೇಡಿ. ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಇಲ್ಲೊಂದು ಒಂದು ಮುಕ್ಕಾಲು ಕೆ ಜಿ ಅಂದ್ಕೊಳ್ಳಿ, ಮುಕ್ಕಾಲು ಕೆ ಜಿಗೆ ಅಷ್ಟು ಹಾಕಿದ್ದೀನಿ ಅಷ್ಟೇ. ಒಂದು 15 ಹಾಕ್ಕೊಳ್ಳಿ ಸಾಕು. ಕರ್ಬೇವಿನ ಸೊಪ್ಪು ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗಾಗಿ ಹಾಕಬೇಕು. ಬೆಳ್ಳುಳ್ಳಿ ಹಂಗೆ ಹಾಕ್ಕೊಂಡ್ರು ಓಕೆ, ಇಲ್ಲಾಂದರೆ ಈ ಥರ ಬಿಡಿಸಿ ಹಾಕ್ಕೊಂಡ್ರು ಓಕೆ. ನಂದು ಇದು ಸಿಪ್ಪೆ ಜಾಸ್ತಿ ಇತ್ತಲ್ವ, ಹಾಗಾಗಿ ನೀರು ಹಾಕ್ಕೊಂತಿರೇ ಇದು ಮಾಡ್ಕೊಳ್ಳಿ, ನುಣ್ಣಗೆ ಮಾಡ್ಕೊಳ್ಳಿ. ಯಾಕಂದರೆ ಚಕ್ಕೆ ಲವಂಗ ಎಲ್ಲ ಫ್ರೆಶ್ ಆಗೋಲ್ಲ, ಹಾಗಾಗಿ ಪುಡಿ ಆಗಲ್ವಲ್ಲ. ಹಾಗೆ ಫಸ್ಟ್ ಈ ಥರ ಮಾಡ್ಕೊಂಡ್ಮೇಲೆ ಆಮೇಲೆ ನೀರು ಹಾಕ್ಕೊಳ್ಳಿ. ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಅದು ಹಂಗಂಗೆ ಇರುತ್ತೆ. ಸ್ವಲ್ಪ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ. ನೋಡಿ, ಇದಾಗಿದೆ. ಈ ಥರ ನುಣ್ಣಗಾದರೆ ಸಾಕು. ಪೇಸ್ಟ್ ಆಗಿದೆಯಲ್ಲ, ಈ ಥರ ಆದರೆ ಸಾಕು. ಈಗ ಯಾವ ಥರ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಹಾಗಾದರೆ ಇವಾಗ ಯಾವ ಥರ ಮಸಾಲೆ ಕಲಿಸ್ಕೋಬೇಕು ಅಂತ ನೋಡೋಣ. ನಾನಿಲ್ಲಿ ಕಾರ್ನ್ಫ್ಲೋರ್ ಒಂದು 3 ಸ್ಪೂನ್ ತೊಗೋತೀನಿ. ಕಾರ್ನ್ಫ್ಲೋರ್ ಇದು 3 ಸ್ಪೂನ್ ತೊಗೊಳ್ಳಿ. 3 ಸ್ಪೂನ್ ಆಗಿದೆ. 1 ಫ್ಲೋರ್ ಕಡಲೆ ಹಸಿಟ್ಟು, 1 ಸ್ಪೂನು ಕಡಲೆ ಹಸಿಟ್ಟು. ಮೈದಾ 1 ಸ್ಪೂನ್ ಮೈದಾ. ಕಲರ್ ಏನು ಯೂಸ್ ಮಾಡ್ತಾಯಿಲ್ಲ ನಾನಿಲ್ಲಿ. ಕಸೂರಿ ಮೇಥಿ ಒಂದು ಸ್ವಲ್ಪ ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಮುಕ್ಕಾಲು ಕೆ ಜಿಗೆ ಅಷ್ಟೇ, ಅದಕ್ಕೆ 1 ಸ್ಪೂನು ಅಕ್ಕಿ ಹಸಿಟ್ಟು, 1 ಸ್ಪೂನ್ ಅಕ್ಕಿ ಹಸಿಟ್ಟು ಇಷ್ಟೇ. ಇನ್ನೇನು ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಯೂಸ್ ಮಾಡ್ತಿಲ್ಲ. ಇದಕ್ಕೆ ಮೇಯ್ನು ಮೊಸರು ನೀವು ಒಂದು 4-5 ಸ್ಪೂನ್ ತೊಗೊಳ್ಳಿ. ಇಲ್ಲಾಂದರೆ ನಿಂಬೆಹಣ್ಣು ಬೇಕು ಅಂದರೆ ನಿಂಬೆಹಣ್ಣು ತೊಗೊಳ್ಳಿ, ಆಪ್ಷನಲ್, ನಿಮ್ಗೆ ಇಷ್ಟ ಬಂದಂಗೆ. ಇಲ್ಲ ನಮ್ಗೆ ನಿಂಬೆಹಣ್ಣೆ ಬೇಕು ಅಂದರೆ ನಿಂಬೆಹಣ್ಣೆ ಯೂಸ್ ಮಾಡಿ, ಏನಾಗಲ್ಲ. ನಾನು ಇಲ್ಲಿ ಖಾರಕ್ಕೂ ಅಷ್ಟೇ, ಮೆಣಸಿನ್ಕಾಯಿ ಅಷ್ಟೇ. ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಇದನ್ನು ಹಾಕ್ಕೊತೀನಿ. ಇದು ಮಾಡ್ಕೋಬೋದು. ಈ ಥರ ಮಾಡ್ಕೊಂಡು ನೀಟಾಗಿ ಸ್ವಲ್ಪ ಕ್ರಶ್ಶಾಗೇ ಇರಲಿ, ಜಾಸ್ತಿ ನುಣ್ಣಗೇನು ಬೇಡ, ಫ್ಲೇವರ್ ತಗಲಿ. ಆದರೆ ಏಲಕ್ಕಿ ಮತ್ತು ಶುಂಠಿ ಎಲ್ಲ ನೀಟಾಗಿ ಇದಾಗಲಿ ಅಷ್ಟೇ. ಬೆಳ್ಳುಳ್ಳಿ ಸಿಕ್ಕಿದ್ರೆ ಏನು ಅನಿಸಲ್ಲ, ನೀಟಾಗಿ ಚೆನ್ನಾಗಿರುತ್ತೆ. ಈ ಥರ ಹಾಕ್ಕೊಂಡು ಫುಲ್ಲೆಲ್ಲ ಮಿಕ್ಸ್ ಮಾಡ್ಕೊಬಿಡಿ. ಈಗ ಆರಾಮಾಗಿ ಈಸಿಯಾಗಿ ಮಾಡ್ಕೊಬೋದು. ಸ್ವಲ್ಪ ಹೊತ್ತಲ್ಲೇ ಆಗೋಗ್ಬಿಡುತ್ತೆ. ಒಂದು 5 ನಿಮಿಷ, ಒಂದು ಹಾಫ್ ಆನ್ ಅವರ್ ಫ್ರಿಜ್ಜಾಗಿ ಇಟ್ಬಿಟ್ರೆ ಒಂದು ಸ್ವಲ್ಪ, ಅಂದರೆ ಬೆಳಗ್ಗೆ ಫಸ್ಟ್ ಎದ್ದು ಟಿಫನ್ ಏನಾದರೂ ಮಾಡ್ಕೊಬಿಡಿ. ಅಷ್ಟೊತ್ತು ಫಸ್ಟ್ ಇದನ್ನು ಕಲಸಿಟ್ಟು ಟಿಫನ್ ಏನಾದ್ರು ಮಾಡೋಷ್ಟೊತ್ತಿಗೆ ಇದಾಗ್ಬಿಡುತ್ತೆ. ಎಲ್ಲ ಫ್ರೀಝರಲ್ಲಿ ಇಟ್ಟಿರ್ತೀವಲ್ಲ, ಒಂದು 5-10 ನಿಮಿಷ ಸಾಕು. ಒಂದು ಹಾಫ್ ಆನ್ ಅವರ್ ಇಡೋಂಗಿದ್ರೆ ನಿಮ್ಮ ಟೈಮ್ ಇದ್ದರೆ ಇಡಿ, ಆಯಿತಾ? ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರೊಳಗಡೆ ಒಂದು ಎಗ್ ಹಾಕ್ಕೊಳ್ಳೋಣ. ನಾನು ಒಂದು ಎಗ್ ಹಾಕ್ಕೊಂಡಿದ್ದೀನಿ. ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಬಿಡೋಣ. ಉಪ್ಪು ಖಾರ ಎಲ್ಲ ಹಾಕಿದ್ದೀವಲ್ವ, ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು, ಯಾವುದೇ ಕಲರ್ ಯೂಸ್ ಮಾಡ್ತಾಯಿಲ್ಲ ನಾನು, ಆಯಿತಾ? ನಿಮ್ಗೆ ಆವಾಗಲೇ ಹೇಳಿದ್ದೀನಿ, ಕಲರ್ ಹಾಕೋದ್ರಿಂದ ಸುಮ್ಮನೆ ಮಕ್ಳಿಗೂ ಪ್ರಾಬ್ಲಮ್ ಆಗುತ್ತೆ ಅಲ್ವಾ, ಹಾಗಾಗಿ ನಾನು ಕಲರ್ ಏನು ಯೂಸ್ ಮಾಡ್ತಾಯಿಲ್ಲ. ಮಾಮೂಲಿ ಇದರಲ್ಲೇ. ಮತ್ತು ಪುಡಿನೂ ಅಷ್ಟೇ ಏನೂ ಅಷ್ಟಾಗಿ ಯೂಸ್ ಮಾಡ್ತಿಲ್ಲ. ಮೈದಾನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮೈದಾ ಕೇಳ್ಬೋದು ನೀವು, ಅದು ಅನ್ಹೆಲ್ದಿ ಅಲ್ವಾ ಅಂತ. ನಾನು 1 ಸ್ಪೂನ್ ಹಾಕ್ಕೊಂಡಿರೋದು. ಅದೊಂಥರ ಟೆಸ್ಟರ್ಗಾದರೂ ಬೇಕಲ್ವಾ, ಹಾಗಾಗಿ. ನೋಡಿ, ಇದಾಗಿದೆ. ಈಗ ನೋಡಿ, ಈ ಥರ ಸಾಕು, ಜಾಸ್ತಿ ಏನು ಬೇಡ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಮೆತ್ತಗಾಗ್ಬಿಡುತ್ತೆ. ಈ ಥರ ನೆನೆಸಿ ಮೊಸರು ಹಾಕೋದ್ರಿಂದ ಮೆತ್ತಗಾಗುತ್ತಲ್ವ, ಚಿಕನ್ ಕ್ರಿಸ್ಪಿಯಾಗೂ ಇರುತ್ತೆ, ಈಗ ಒಂದು ಸೈಡಲ್ಲಿ ನೀಟಾಗೂ ಇರುತ್ತೆ. ಮಕ್ಕಳು ಆರಾಮಾಗಿ ತಿನ್ಬೋದು. ರಾಡಾಗಿದ್ದರೆ ಸ್ವಲ್ಪ ತಿನ್ನೋಕ್ಕೆ ಕಷ್ಟ ಅಲ್ವಾ, ಹಾಗಾಗಿ. ನಾನು ಇಲ್ಲಿ ಇಷ್ಟೊಂದು ಚಿಕನ್ ತೊಗೊಂಡಿದ್ದೀನಿ, ಮುಕ್ಕಾಲು ಕೆ ಜಿ ಇದೆ ಅಷ್ಟೇ. ಅದು ಎಲ್ಲ ನೀಟಾಗಿ ಹಾಕ್ಕೊತೀನಿ. ಮಾಮೂಲಿ ಕಬಾಬ್ಗೆ ಯೂಸ್ ಮಾಡ್ತೀವಲ್ಲ, ಬಿರಿಯಾನಿ ಕಬಾಬ್ಗೆ ಯೂಸ್ ಮಾಡ್ತೀವಲ್ಲ, ಅದೇ ನಾರ್ಮಲ್ ಚಿಕನ್ನೇ. ಇದನ್ನು ಹಾಕ್ಕೊಂಡು ನೀಟಾಗಿ, ನಾನು ತಟ್ಟೆಲಿ ಹಾಕ್ಕೊಂಡಿದ್ದಾರೆ ಅಂದರೆ ನಿಮ್ಗೆ ಅಷ್ಟು ನೀಟಾಗಿ ಅರ್ಥ ಆಗಲಿ ಅಂತ ಅಷ್ಟೇ. ನಾನು ಇದೊಂದು ಫ್ರಿಜ್ಜಿಗೆ ಇಡಬೇಕಾದ್ರೆ ಬೌಲಲ್ಲಿ ಹಾಕ್ಕೊಂಬಿಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಹೊಡ್ಕೊಳ್ರಿ. ಈ ಮಿಕ್ಸ್ ಮಾಡೋದ್ರಲ್ಲೇ ಇರುತ್ತೆ.
ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನಾನು ಒಂದೇ ಒಂದು ಲೆಗ್ ಪೀಸು ತೊಗೊಂಡಿದ್ದೀನಿ. ಅದೇ ಹೇಳ್ತೀನಲ್ಲ ಯಾವಾಗಲೂ ನನ್ನ ಮಗನಿಗೆ ಇಷ್ಟ ಚಿಕನ್ ಅಂತ, ಹಾಗಾಗಿ ಅವನಿಗೋಸ್ಕರ ಅಂತ ಒಂದೇ ಒಂದು ಲೆಗ್ ಪೀಸು. ನೋಡಿ ಈ ಥರ ಆಗಿದೆ. ಇದಾಗಿದೆ ಈ ಥರ ತೆಳ್ಳಗಾಗಿದೆ ಅಂತ ಅನ್ಕೋಬೇಡಿ. ಫ್ರೀಝಲ್ಲಿ ಇಕ್ಕಿದ ತಕ್ಷಣ ಸ್ವಲ್ಪ ಗಟ್ಟಿ ಬರುತ್ತೆ. ಇಲ್ಲ ನೀವು ಒಂದು ಸ್ವಲ್ಪ ನಮ್ಗೆ ಇಷ್ಟೊಂದು ಇದು ಬೇಡ ಅಂತಂದರೆ ಮೊಸರು ಕಮ್ಮಿ ಹಾಕ್ಕೊಳ್ರಿ, ಲಾಸ್ಟಲ್ಲಿ ಒಂದು ನಿಂಬೆಹಣ್ಣು ಹಾಕ್ಕೊಂಡಿ ಅಷ್ಟೇ. ನೋಡಿ ಇದಾಗಿದೆ. ಈಗ ಇದು ಬೌಲಲ್ಲಿ ಹಾಕ್ಕೊಬಿಡ್ತೀನಿ. ಈಗ ನಾನು ಬೌಲಲ್ಲಿ ಹಾಕ್ಕೊಂಡಿದ್ದೀನಲ್ಲ, ಈಗ ಲಾಸ್ಟಲ್ಲಿ ಒಂದು 3 ಸ್ಪೂನಷ್ಟು ಕಾರ್ನ್ಫ್ಲೋರ್, 3 ಸ್ಪೂನು ಇಲ್ಲ 2 ಸ್ಪೂನು ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡಬೇಡಿ, ಹಾಗೆ ಬಿಟ್ಬಿಡಿ. ಒಂದು 3 ಸ್ಪೂನು ಈ ಥರ ಹಾಕ್ಬಿಟ್ಟು ಬಿಟ್ಬಿಟ್ಟು ಒಂದು ½ ಆನ್ ಅವರ್ ಫ್ರಿಜ್ಗೆ ಇಟ್ಬಿಡಿ ಸಾಕು. ಏನು ಮಾಡೋಕ್ಕೆ ಹೋಗಬೇಡಿ. ಅದೊಂದು ಸ್ವಲ್ಪ ಮೆತ್ತಗೆ ಆಗುತ್ತಲ್ಲ, ಸ್ವಲ್ಪ ಎಲ್ಲ ನೋಡಿ ಇಲ್ಲಿ ಫ್ರಿಜ್ಜಲ್ಲಿಂದ ತೆಗೆದು ಇಟ್ಟಿದ್ದೀನಿ. ನೋಡಿ ಈ ಥರ ಇದೆ. ಇದನ್ನು ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರಿಜ್ಜಿಂದ ಒಂದು 10 ನಿಮಿಷ ತೆಗೆದಾದ್ಮೇಲೆ ಎಣ್ಣೆಗೆ ಬಿಟ್ಕೊಳ್ಳಿ, ಫಸ್ಟೇ ಬಿಡೋಕ್ಕೆ ಹೋಗಬೇಡಿ. ನಾನಿಲ್ಲಿ ಆಯಿಲು ಕಾಯಕ್ಕೆ ಇಟ್ಟಿದ್ದೀನಿ. ಈ ಥರ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಒಂದೊಂದನ್ನೇ ಇವಾಗ ಇದ್ರೊಳಗಡೆಗೆ ಹಾಕ್ಕೊಳ್ಳೋಣ. ನಾನು ಫಸ್ಟೇ ಲೆಗ್ ಪೀಸ್ ಹಾಕ್ಕೊತಿದ್ದೀನಿ ನೋಡಿ. ಒಂದೊಂದೇ ಹಾಕ್ಕೊಳ್ಳಿ, ಬೇಗ ಫಾಸ್ಟಾಗಿ ಹಾಕಕ್ಕೆ ಹೋಗ್ಬೇಡಿ, ಮತ್ತು ಬೇಗನೂ ತಿರುಗಬೇಡಿ. ಸ್ವಲ್ಪ ಹಾಕಬೇಕು, ಮಸಾಲೆ ಎಲ್ಲ ಅಲ್ಲೇ ಇಟ್ಕೋಬೇಕು. ನಾವೇನಾದ್ರು ತಿರ್ಗ್ಸಕ್ಕೆ ಹೋದರೆ ಮಸಾಲೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಫಸ್ಟೇ ಟರ್ನ್ ಮಾಡಬೇಡಿ, ಬಾಂಡಿಲಿ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ನೋಡಿ ಈ ಥರ ಹಾಕ್ಕೋಬೇಕು. ಫಸ್ಟ್ ಈ ಥರ ತಿರುವಕ್ಕೆ ಮಾತ್ರ ಹೋಗ್ಬೇಡಿ, ಯಾವತ್ತಾದರೂ ಮಸಾಲೆ ಎಲ್ಲ ಕೆಳಗಡೆ ಅಂಟ್ಕೊಬಿಡುತ್ತೆ. ಈಗ ಅದು ಸ್ವಲ್ಪ ಆದಮೇಲೆ ನೀವು ಗೊತ್ತಾಗುತ್ತಲ್ಲ ನಮಗೆ ಒಂದು ಸಲ ತಿರುಗಬೇಕು ಅಂದಾಗ, ಆವಾಗ ಮಾತ್ರ ಟರ್ನ್ ಮಾಡ್ಕೊಳ್ಳಿ. ಇವಾಗೆ ಮಾಡೋಕ್ಕೆ ಮಾತ್ರ ಹೋಗ್ಬಿಡಿ. ಒಂದು 5 ನಿಮಿಷ ಹಾಗೆ ಬಿಟ್ಬಿಡಿ, ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಇದಾಗಿದೆ. ಇವಾಗ ಟರ್ನ್ ಮಾಡ್ಕೊಳ್ಳಿ. ಇವಾಗ ಮಸಾಲೆ ಎಲ್ಲ ಇಡ್ತಿದೆ ನೋಡಿ, ಕೆಳಗಡೆ ಏನೂ ಬಿಟ್ಕೊಳ್ಳಲ್ಲ. ಈ ಥರ ಟರ್ನ್ ಮಾಡ್ಕೊಬಿಡಿ. ಈಗ ಇನ್ನೊಂದು ಸಲ ಬೇಯಿಸ್ಕೊಂಡು ಸೈಡಲ್ಲಿ ಫಸ್ಟೇ ಟರ್ನ್ ಮಾಡಿಬಿಟ್ಟೆ, ಮಸಾಲೆ ಎಲ್ಲ ಕೆಳಗಡೆ ಇರುತ್ತಲ್ವ, ಆವಾಗ ಮಸಾಲೆ ಬಿಟ್ಕೊಂಡು ಬಿಡುತ್ತೇನೋ ಅನಿಸುತ್ತೆ. ಅದಕ್ಕೆ ಒಂದು ಸ್ವಲ್ಪ ಬೆಂದ ಮೇಲೆ ಇದು ಮಾಡಿಕೊಂಡ್ರೆ ಏನೂ ಆಗೋಲ್ಲ. ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ಇದು ನೀಟಾಗಿ ಬೇಯಲಿ. ಈಗ ನೋಡಿ ಈ ಥರ ಆಗಿದೆಯಲ್ಲ, ಡಬಲ್ ಸೈಡ್ ನಾವು ಮಾಡ್ಕೊಂಡಿದ್ದೀವಿ, ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಇವಾಗ ಒಂದು ಸಲ ತೆಗೆದ್ಬಿಡೋಣ. ತೆಗೆದ್ಬಿಟ್ಟು ಇನ್ನೊಂದು ಸಲ ಹಾಕ್ಕೊಳ್ಳೋಣ. ಒಂದು 5 ನಿಮಿಷ ಅದು ಆರಬೇಕು. ಆರೋವರೆಗೆ ಇಟ್ಕೊಂಡು ನೋಡಿ ತೊಗೊಂಬಿಡಿ. ನೋಡಿ ಕಲರ್ ಎಲ್ಲ ಹೇಗೆ ಬಂದಿದೆ ನೋಡಿ. ಒಂದು ಸೈಡಿಗೆ ಹಾಕ್ಕೊಬಿಡೋಣ ಈ ಥರ. ಇದನ್ನು ಒಂದು ಸ್ವಲ್ಪ ಆರಿದ್ಮೇಲೆ ಇನ್ನೊಂದು ಸಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೊಂದು ಸಲ ಎಣ್ಣೆಲಿ ಬಿಟ್ಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಈ ಥರ ತಿಂದರೂ ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ. ನೋಡಿ ಸೌಂಡ್ ಬರ್ತಿದೆ ತಾನೇ. ನೋಡಿ ಸೌಂಡ್ ಬರ್ತಿದೆ ಅಲ್ವಾ. ಇದು ಆರೋದಕ್ಕಂತ ಬಿಟ್ಟಿದ್ವಲ್ಲ, ಇದನ್ನು ಮತ್ತೆ ಇನ್ನೊಂದು ಸಲ ಹಾಕ್ಕೊಬಿಡೋಣ. ಅದು ಇನ್ನೊಂದು ಸಲ ಆಡಿಸ್ಲ ಒಂದು 5 ನಿಮಿಷ ಹೈ ಫ್ಲೇಮಲ್ಲೇ ಇದು ಮಾಡ್ಕೊಳ್ಳಿ. ನೋಡಿ ಇದಾಗಿದೆ. ಈಗ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಇದ್ರ ಮೇಲೆ ಹಾಕ್ಕೊಬಿಡೋಣ. ಹಾಕ್ಕೊಂಡು ಎತ್ಕೊಬಿಡೋಣ ಅಷ್ಟೇ. ಆಗೋಯ್ತು ಬೆಳ್ಳುಳ್ಳಿ ಕಬಾಬ್. ನೀವು ಒಂದ್ಸಲ ನೋಡಿರಿ ಕಲರೆಲ್ಲ ಯಾವ ಥರ ಬಂದಿದೆ ಅಂತ. ಫುಡ್ ಕಲರ್ ಏನು ಯೂಸ್ ಮಾಡಿಲ್ಲ, ಮತ್ತು ಪೌಡ್ರು ಅಷ್ಟೇ ಏನು ಯೂಸ್ ಮಾಡಿಲ್ಲ, ಆದರೂ ಕಲರ್ ನೋಡಿ. ಈಗ ಸರ್ವ್ ಮಾಡ್ಕೊಬಿಡೋಣ ಬನ್ನಿ. ಹಾಗಾದರೆ ನೀವು ಒಂದು ಸಲ ಈ ಥರ ಮಾಡಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಇಷ್ಟೊತ್ತರೆಗೂ ನೋಡಿದ್ರಲ್ಲ ಬೆಳ್ಳುಳ್ಳಿ ಕಬಾಬ್ ಯಾವ ತಿರಿ ಮಾಡ್ತೀನಿ ನೋಡಿ. ಇಲ್ಲಿ ಈ ಥರ ಆರಾಮಾಗಿ ಈಸಿಯಾಗಿ ಯಾವುದೇ ಪೌಡರ್ ಇಲ್ಲದೆ ಮಾಡೋದು ಯಾವ ಥರ ಅಂತ ನೋಡಿದ್ರಿ ತಾನೆ. ಮತ್ತು ನೀವು ಅಷ್ಟೇ ಟೇಸ್ಟ್ ಒಂದು ಸಲ ನೋಡಿ ಟ್ರೈ ಮಾಡಿ, ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ಸರಿನಾ. ಕ್ರಿಸ್ಪಿಯಾಗಂತೂ ಸೂಪರಾಗಿರುತ್ತೆ. ಸೌಂಡ್ ಬರ್ತಿದೆಯಲ್ಲ, ಈ ಥರ ಸೌಂಡ್ ಇರುತ್ತೆ, ಕ್ರಿಸ್ಪಿಯಾಗೂ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಬೆಳ್ಳುಳ್ಳಿ ಕಬಾಬ್ ತಿಂತಾ ಇರಬೇಕಷ್ಟೇ. ಹೆಲ್ದಿಯಾಗೂ ಇರುತ್ತೆ, ಬೆಳ್ಳುಳ್ಳಿ ಕಬಾಬ್ ಚೆನ್ನಾಗೂ ಇರುತ್ತೆ. ತಿಂದು ನೀವು ಟ್ರೈ ಮಾಡಿ. ಯಾವಾಗ ಒಂದೇ ಥರ ಮಾಡೋದಕ್ಕಿಂತ ಬೇರೆ ಬೇರೆ ಡಿಫ್ರೆಂಟಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ಹೇಳಿದೆ. ಇದಕ್ಕೆ ಸಿಂಪಲ್ ಇಂಗ್ರೀಡಿಯೆಂಟ್ಸು, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿರಲ್ಲ.
ನೀವು ಆರಾಮಾಗಿ ಮಾಡ್ಕೋಬೋದು. ನೀವು ಒಂದ್ಸಲ ಟ್ರೈ ಮಾಡಿ, ನನಗೂ ಕಮೆಂಟ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್. ಇಷ್ಟೊತ್ತರೆಗೂ ನನ್ನ ಲೈವ್ ನೋಡಿದ್ದಕ್ಕೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಬಾಯ್ ಗಾಯ್ಸ್.